ಲೇ ರಚ್ಚು, ಇಲ್ಲಿಗೆ ಯಾಕೆ ಮೀಟ್ ಮಾಡಕ್ ಕರ್ದೆ? ನನಗೇನು ಮಾಡಕ್ಕೇನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಹಬ್ಬ, ನನಗೇನೆ ಬೇಜಾನ್ ಕೆಲಸ ಐತೆ. ನೀನು ನೋಡಿ ಕರೆದು. ನನಗೆ ಮನೆಗೆ ಬಾಡಿಗೆ ಕಟ್ಟಕ್ಕೆ ಅಮೌಂಟ್ ಇಲ್ಲ ಕಣೆ. ಅಲ್ಲಿ ಪಿ ಜಿ ಖಾಲಿ ಮಾಡ್ಕೊಂಡು ಬಂದೆ. ಬಾಡಿಗೆ ಮನೆಗೆ ಬಂದರೆ ಬಾಡಿಗೆ ಮನೆಗೂ ತೊಂದರೆ ಆಗೈತೆ. ನೀನು ನೋಡು, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ್ಯ. ಈಗ ಬರೋಕೆ ಆಟೋ ಚಾರ್ಜ್ಗೂ ಎಷ್ಟು ಕಷ್ಟ ಇತ್ತು ಗೊತ್ತಾ? ನೀನು ಸುಮ್ಮನೆ ನನ್ನ ತಲೆ ತಿನ್ನಕ್ಕೆ ಅಂತಲೇ ಕರೆದೆ ಅನ್ನಿಸ್ತದೆ. ನೀನು ನಮ್ಮ ಕೋಟ್ಯಾಧೀಶ್ವರ ಹುಡುಗನ ಸೆಟ್ ಮಾಡ್ಕೊಂಡು ಆರಾಮಾಗಿದ್ಯಾ. ನನಗೆ ಸಿಗಬೇಕಲ್ಲ ಕೋಟ್ಯಾಧೀಶ್ವರ ಹುಡುಗ ಸೆಟ್ ಮಾಡ್ಕೊಂಡಿರೋಕ್ಕೆ. ನನಗೂ ಯಾರಾದರೂ ಸಿಕ್ಕಿದ್ರೆ ನಾನು ಸೆಟ್ ಮಾಡ್ಕೊಂಡು ಇರ್ತಾ ಇದ್ದೆ ನಿನ್ನಂಗೆನೇ. ಈಗ ಮುಖ್ಯವಾದ ವಿಚಾರ ಹೇಳಬೇಕು ಅಂತಲ್ಲ, ಅದೇನು ವಿಚಾರ ಅಂತ ಬೇಗ ಹೇಳು, ನಾನು ಹೋಗ್ಬೇಕು. ಮನೆಗೆ ಹೋದ್ರೆ ಬಾಡಿಗೆ ಕಟ್ಟೋದು ಹೆಂಗೆ ಅಂತಲೇ ಯೋಚನೆ ನನಗೆ. ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತು. ಕಾಲೇಜ್ ಡೇಸಿಂದನೂ ನೋಡಿಲ್ವಾ? ನೀನು ಪಾಪ ಭಾಳ ಕಷ್ಟಪಡ್ತಾ ಇದೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ನೋಡು, ನಿನಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಿಗ್ ಆಫರ್ ಕೊಡ್ತಾ ಇದ್ದೀನಿ. ನೋಡು, ನಿನಗೆ ಅಂತ ನಾನು ಒಂದು ಕೋಟ್ಯಾಧೀಶರ ಹುಡುಗಂದು ಫೋನ್ ನಂಬರು, ಫೋಟೋ ಎಲ್ಲ ಕೊಡ್ತೀನಿ. ಅವನು ಏನಾದರೂ ನೀನು ಕ್ಯಾಚ್ ಹಾಕೋಬಿಟ್ರಂತೂ ಟಾಪ್ ಲೆವೆಲ್ಗೆ ಹೋಗ್ಬಿಡ್ತೀಯಾ. ಇದೇನೇ ಹೇಳ್ತಾ ಇದೆಯಾ ನೀನು? ಟಾಪ್ ಲೆವೆಲ್ಗೆ ಹೋಗ್ತೀನಾ? ಅಂಥ ಹುಡುಗನ ಯಾರೇ? ನಮಗೆ ಸಿಗೋರೆಲ್ಲ ಜುಜ್ಮಿ ನನ್ನ ಮಕ್ಕಳೇ ಸಿಗ್ತಾರೆ. ಯಾವನು ಸ್ಟ್ಯಾಂಡರ್ಡ್ ಆಗಿರೋ ಇದನ್ನು ಒಬ್ಬನು ಸಿಗೋದೇ ಇಲ್ವಲ್ಲೇ. ಹಾಂ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಯಾರೇ ಅವನು ನಿಮ್ಮ ಸಂಬಂಧಿಕರ ಪರಿಚಯ ಮಾಡಿಸ್ಕೊಡೆ ಬೇಗ. ನನಗೂ ಬಾಡಿಗೆ ಕಟ್ಟಕ್ಕಂತೂ ದುಡ್ಡಿಲ್ಲ. ಹೆಂಗಾದ್ರೂ ಯಾರನ್ನಾದ್ರೂ ಬುಟ್ಟಿಗೆ ಹಾಕೊಂಡಾದ್ರೂ ಪರವಾಗಿಲ್ಲ ಕಣೆ. ದುಡ್ಡು ಅಡ್ಜಸ್ಟ್ ಮಾಡಿ ಕಟ್ಬಿಟ್ರೆ ಅಷ್ಟೇ ಸಾಕು. ನಿನ್ನ ಮೊಬೈಲ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡು. ಮೆಸೇಜು ನೀನು ನೋಡೇ ಇಲ್ಲ ಅನ್ಸುತ್ತೆ ಅಲ್ವ ಮೆಸೇಜ್ನ. ಫೋಟೋ ಹಾಗೆಯೇ ಫೋನ್ ನಂಬರ್, ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಂತೇಳ್ಬಿಟ್ಟು ಎಲ್ಲ ಸ್ವಲ್ಪ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ. ನೀನಾದ್ರ ಪ್ರಕಾರ ಎಲ್ಲ ನೋಡ್ಕೊಂಡು ಅವ್ನ ಕಾರ್ ನಂಬರ್ ಎಲ್ಲ ಐತೆ, ಫಾಲೋ ಮಾಡ್ಕೊಂಡು ಹೋಗು. ಒಳ್ಳೆ ರಿಚ್ ಪಾರ್ಟಿ ಕಣೆ, ಒಳ್ಳೆ ಅಮೌಂಟ್ ಸಿಗ್ತೈತೆ ನಿನ್ಗಂತೂ. ನಾನು ಮದುವೆ ಮಾಡ್ಕೊತಾನೆ ಅವನು. ಟ್ರೈ ಮಾಡಬೇಕು. ಟ್ರೈ ಮಾಡಲಿಲ್ಲ ಅಂತಂದರೆ ಯಾರು ಮದುವೆ ಮಾಡ್ಕೊಳ್ತಾರೆ ಹೇಳು? ಟ್ರೈ ಮಾಡು. ನಾನಂತೂ ಬಿಡಲ್ಲ, ಟ್ರೈ ಮಾಡ್ತೀನಿ. ನೀನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಮೇಲೆ ಥ್ಯಾಂಕ್ಸ್ ಕಣೆ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಯಾಕೆ ಇಂಥ ಒಳ್ಳೆ ಬುದ್ಧಿ ಬಂತು? ನನಗೆ ಒಳ್ಳೆ ಹುಡುಗನ ಹುಡುಕೊಡೋವಷ್ಟು? ಅಯ್ಯೋ, ಅಂದರೆ ನಾನು ನಿನಗೆ ಸಹಾಯ ಮಾಡೋದೇ ಇಲ್ಲ ಅಂತ ಅನ್ಕೊಂಬಿಟ್ಟ ಏನು? ನಾನು ನಿನಗೆ ಸಹಾಯ ಮಾಡ್ತೀನಿ ಕಣೆ. ಏನೋ ಅವಾಗ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಇತ್ತಲ್ವ, ಅದಕ್ಕೆ ನೀನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇವಾಗ ಕಾಂಟ್ಯಾಕ್ಟ್ ಮಾಡಿದ್ದು. ನೀನು ಬೆಂಗಳೂರಲ್ಲೇ ಇದೆಯಾ ಅಂತ ಗೊತ್ತಾಯ್ತಲ್ಲ, ನನಗಂತೂ ಇನ್ನೂ ಖುಷಿ ಆಗೋಯ್ತು ನೀನು ಬೆಂಗಳೂರಾಗಿರೋದಕ್ಕೆ. ಅಪ್ಪ ಸದ್ಯ. ಈಗಾದರೂ ಒಂದು ಒಳ್ಳೆ ಹುಡುಗನಾದ್ರೂ ಹುಡುಕೊಟ್ಟಲ್ಲ. ಈಗ ನೋಡ್ತಾ ಇರು, ಅವ್ನ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ಯಾ ತಾನೇ? ಏನು ತೊಂದರೆ ಇಲ್ಲ. ಫಸ್ಟು ಮೀಟ್ ಮಾಡಿ ಆಮೇಲೆ ಚಾಟ್ ಮಾಡ್ತೀನಿ. ರಚ್ಚು, ಮುಗೀತಾ? ಹಾಂ, ಮುಗೀತು. ಹಾಯ್. ನನ್ನ ಹಸ್ಬೆಂಡೇನೆ, ಮಾತಾಡಲ್ಲ, ಇಷ್ಟೊಂದು ಸ್ಟ್ರಿಕ್ಟೇನೆ. ಅವ್ರು ಸ್ವಲ್ಪ ಹಂಗೇನೆ. ನಿಂಗೆಲ್ಲ ಮೆಸೇಜ್ ಮಾಡಿದ್ದೀನಿ ನೋಡ್ಕೊಂಡು, ಗೊತ್ತಲ್ಲ ಅವ್ರ ಮನೆ ಅಡ್ರೆಸ್ ಸಮೇತ ಕೊಟ್ಟಿದ್ದೀನಿ. ಅವನೇ ಫಾಲೋ ಮಾಡ್ಕೊಂಡು ಹೋಗು. ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತಾಗುತ್ತಲ್ವಾ? ಮನೆ ಅಡ್ರೆಸ್ ಸಿಕ್ಕಿದ್ರೆ ಸಾಕಲ್ವಾ? ಅಷ್ಟು ಸಾಕು ಬಿಡೆ. ಫೋಟೋ ಮನೆ ಅಡ್ರೆಸ್ ಸಿಕ್ಕಿದ್ರೆ ಅವ್ನ ಹಿಂದೆನೇ ಹೋಗಿ ಆರಾಮಾಗೆ ನಾವು ಗೊತ್ತಲ್ಲ ಕ್ಯಾಚ್ ಹಾಕತ್ತೀವಿ. ಸರಿ ಕಣೆ ಸೋನು, ಥ್ಯಾಂಕ್ ಯು. ಬಿಡೆ, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ಯಲ್ಲ, ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನೀನೆಲ್ಲ ನನಗೆ ಥ್ಯಾಂಕ್ಸ್ ಹೇಳೋದು. ಥ್ಯಾಂಕ್ ಯು ಸೋ ಮಚ್. ಸರಿ ಕಣೆ, ಈಗ ನಂದು ಅದೇ ಕೆಲಸ. ಪ್ಲೀಸ್ ಕಣೆ, ಒಂದು 2000 ರೂಪೀಸ್ ಫೋನ್ಪೇ ಮಾಡ್ತೀಯಾ? ನನ್ನ ಹತ್ರ ಫೋನ್ಪೇನಲ್ಲಂತೂ ಸ್ವಲ್ಪನೂ ಅಮೌಂಟ್ ಇಲ್ಲ. ಅಲ್ಲಿ ಅವನ ಹಿಂದೆ ಓಡಾಡೋಕ್ಕಾದ್ರೂ ಸ್ವಲ್ಪ ಅಮೌಂಟ್ ಬೇಕಲ್ಲ. ಅವ್ನು ಸಿಕ್ಕಿದ ತಕ್ಷಣ ನಿಂಗೆ ಅಮೌಂಟ್ ಹಾಕ್ಬಿಡ್ತೀನಿ. ಸರಿ ಆಯ್ತು, ಅಮೌಂಟು ಹಾಕ್ತೀನಿ, ಹೋಗು. ಬರ್ರಿ ಹೋಗೋಣ. ಇದೇನೇ ಮಾಡ್ತಾ ಇದೀಯ ರಚ್ಚು ನೀನು? ನಾನು ಹೇಳಿಲ್ವಾ, ನನ್ನ ಫ್ರೆಂಡ್ ಸೋನು ಅಂತ ಅವಳು ಎಲ್ಲ ಹುಡುಗರನ್ನ ಕ್ಯಾಚ್ ಹಾಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟು. ಅವಳಂತೂ ಮುಳುಗಿಸ್ ತೇಲಿಸ್ಬಿಡ್ತಾಳೆ. ಮದುವೆ ಅಂತೂ ಆಗೋದು ಡೌಟೇನೆ, ಆದರೆ ಸರಿಯಾಗಿ ಆಟ ಆಡಿಸ್ತಾಳೆ ನೋಡಿ. ಈಗ ನಿನ್ನ ಮಾಜಿ ಲವ್ ಮಾಡ್ತಾಳಲ್ಲ ಆ ರಾಜಾರಾಮ್ ಮಗುಂಗೆ ತಗ್ಲಾಕಿದ್ದೀನಿ. ಎಲ್ಲ ಅಡ್ರೆಸ್ ಕೊಟ್ರಲ್ಲ ನೀವು, ಅದಕ್ಕೇನೆ ನೀವೇ ಕೊಟ್ರಲ್ರಿ. ನೀವೇ ನಿಂಗೆ ಕೇಳ್ತಾ ಇದ್ದೀರಾ? ಹೀಗೆ ನೋಡ್ತಾ ಇರಿ ಇವಳು ಏನು ಮಾಡ್ತಾಳೆ ಅಂತ. ನಿನ್ನ ಲವ್ವರು ಜಾಸ್ತಿ ಮೆರೀತಿದ್ಲಲ್ವ ಅವಳು, ರೋಸ್ ಅವಳಿಗೆ ಸರಿಯಾಗಿ ಮಾಡ್ತಾಳೆ ಇವಳು. ಆವಾಗ ನನಗೆ ಸಮಾಧಾನ ಆಗುತ್ತೆ ನೋಡಿ. ಈ ಹುಡುಗಿಯರಿಗೆ ದೇವರು ಇಷ್ಟಿಷ್ಟೊಂದು ಚಿಕ್ಕ ತಲೆಗೆ ಅದು ಎಷ್ಟಿಷ್ಟೊಂದು ಐಡಿಯಾಗಳನ್ನ ಅದು ಹೆಂಗೆ ಕೊಡ್ತಾನೋ ಏನೋ ದೇವ್ರೆ. ನಾವು ಮೋಸ ಮಾಡ್ದವ್ರಿಗೆ ಮೋಸ ಮಾಡಲಿ ಅಂತಲೇ ದೇವ್ರು ನಮಗೆ ದೊಡ್ಡ ದೊಡ್ಡ ಅವಕಾಶಗಳನ್ನ ಕೊಡಲಿಲ್ಲ, ಅದು ಚಿಕ್ಕ ಅವಕಾಶ ಕೊಡ್ತಾನ್ರಿ. ಅದನ್ನು ನಾವು ಉಪಯೋಗಿಸ್ಕೋಬೇಕಷ್ಟೇ. ನಿಮ್ಗೆ ಹೇಳೇನು ಪ್ರಯೋಜನ? ನ್ಯಾಯ ನೀತಿ ಧರ್ಮ ಅಂತ ಹೋದರೆ ಸಿಕ್ತಲ್ಲ ಚಂಬು, ಅಷ್ಟೇನೆ ಸಿಗೋದು ನಿಮ್ಗೂ. ಬನ್ನಿ ಹೋಗೋಣ. ಸರಿ ಕಣಮ್ಮ, ನೀನೇ ಸರಿ ನಾನೇ ರಾಂಗ್, ಬಾ. ಇಲ್ಲೇ ಇದ್ನಲ್ವಾ, ಎಲ್ಲೋದ ಇವನು? ಅಪ್ಪ, ಈ ರಚ್ಚು ಜೀವನದಾಗ ಒಳ್ಳೆ ಕೆಲಸ ಅಂದರೆ ಇದೊಂದೇ ಮಾಡಿರೋದು. ನಿಜವಾಗ್ಲೂ ಅಷ್ಟು ದೊಡ್ಡ ಮನೆ, ಅಷ್ಟು ಚೆನ್ನಾಗಿರೋ ಕಾರು ಎಲ್ಲ ಐತೆ ಅಂದರೆ ಒಳ್ಳೆ ಕುಳನೆ ಅಂತ ಅನ್ನಿಸ್ತೈತೆ. ಎಲ್ಲೋದ್ನಪ್ಪ ಇವನನ್ನು ಫಾಲೋ ಮಾಡ್ಕೊಂಡೇ ಬಂದೆ. ಆದರೆ ವಾವ್, ಬರ್ತಾ ಇರತ್ತಡು. ಇವನಂತೂ ನೋಡೋಕ್ಕೇನು ಅಷ್ಟು ಕಷ್ಟ ಅವನೇ, ಆದರೂ ಪರವಾಗಿಲ್ಲ. ಅಯ್ಯೋ, ದುಡ್ಡೈತಲ್ಲ. ಹಾಯ್ ಸರ್, ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ ಸರ್. ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ ಸರ್. ನಾನು ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ ನಿಮ್ಮನ್ನ? ಸಾರಿ, ನಾನು ನಿಮ್ಮನ್ನ ಎಲ್ಲೋ ನೋಡಿಲ್ವಲ್ಲ. ನೀವು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಸೆಲೆಬ್ರಿಟೀಸ್ ಆದರೆ ಗುರ್ತಿರ್ತಾರೆ, ನಮ್ಮಂಥ ನಾರ್ಮಲ್ ಪರ್ಸನ್ಸ್ ಎಲ್ಲ ಯಾಕೆ ಸರ್ ಗುರ್ತಿರ್ತಾರೆ? ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ ಸರ್? ನೀವು ಅಜಯ್ ರಾವ್ ಅಲ್ವಾ? ಫಿಲಮ್ ಆಕ್ಟರ್ಸ್ ಅಜಯ್ ರಾವ್ ಅಲ್ವಾ? ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್ ನೀವು ಅಜಯ್ ರಾವ್ ಅಂತ. ಸರ್ ನಿಮ್ಮ ಮೂವೀಸ್ ಅದು ಇದು ಎಲ್ಲ ಎಷ್ಟು
ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರ್, ಸೋ ಬ್ಯೂಟಿಫುಲ್ ಸರ್. ಸರ್ ಐ ಲೈಕ್ ಇಟ್ ಸೋ ಮಚ್ ಸರ್. ನಿಮ್ಮ ಜೊತೆ ಸೆಲ್ಫಿ ತೊಗೊಂಡ್ಲೇಬೇಕು ಸರ್. ಅಪ್ಪ ನೀವು ನೋಡಿದ ತಕ್ಷಣ ಕಂಡಿಡ್ದೆ ನೀವು. ನನಗೆ ಅಜಯ್ ರಾವ್ ಅಂದರೆ ಚಿಕ್ಕ ಹುಡುಗಿಯಿಂದನೂ ತುಂಬ ಕ್ರಶ್ ಸರ್. ನನಗೆ ಅಜಯ್ ರಾವ್ ಜೊತೆ ಮಾತಾಡಬೇಕು, ಅವ್ರ ಜೊತೆ ಆಟೋಗ್ರಾಫ್ ತೊಗೋಬೇಕು, ಸೆಲ್ಫಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ ಸರ್. ಇಂಥ ಒಳ್ಳೆ ಅವಕಾಶ ಸಿಗ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್. ಅದು ಇಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬ ಸಿಂಪಲ್ ಸರ್. ನಿಮಗೆ ಮದುವೆ ಆಗಿದೆ ಸರ್. ಅಕಸ್ಮಾತ್ ಏನಾದರೂ ಮದುವೆ ಆಗಿಲ್ಲ ಅಂತ ಹೇಳಿದರೆ ನಾನಂತೂ ನಿಮ್ಮನ್ನೇ ಮದುವೆ ಮಾಡ್ಕೊಳ್ತಿದ್ದೆ ಸರ್. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಸರ್, ಅಷ್ಟು ಇಷ್ಟ ಸರ್. ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ಅಜಯ್ ರಾವ್ ಅಲ್ಲ ಸರ್. ಸುಮ್ಮನೆ ರೀ ಸರ್, ನೀವು ಎಲ್ಲರೂ ಥರ ನಾಟಕ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು ಸರ್ ನೀವು ಅಜಯ್ ರಾವ್ ಅಂತ ಹೇಳ್ಬಿಟ್ಟು. ನೀವು ಯಾಕೆ ಸರ್ ಸುಮ್ಮನೆ ನಾಟಕ ಮಾಡ್ತೀರಾ? ನೀವು ಸೇಮ್ ಸರ್, ಅದೇ ಥರನೇ ಅಲ್ವಾ ಸರ್ ಇರೋದು ನೀವು. ನೀವು ನೋಡಿ ಸರ್ ಸುಮ್ಮನೆನೇ. ಹೇ, ನಾನು ಅಜಯ್ ರಾವ್ ಅಲ್ಲ, ಹಾಗೆ ನಾನು ಫಿಲಮ್ ಆ್ಯಕ್ಟ್ರೆಸ್ಸು ಅಲ್ಲ. ಅಷ್ಟೊಂದು ಮೂವೀಸ್ ಎಲ್ಲ ನೋಡೋಷ್ಟು ಇಂಟ್ರೆಸ್ಟು ನನಗೇನಿಲ್ಲ. ಆ್ಯಕ್ಚುಲಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಷ್ಟೇನೆ ಸರ್. ನಿಜವಾಗೂ ನೀವು ಬಿಸ್ನೆಸ್ ಮ್ಯಾನಾ? ನೀವು ಅಜಯ್ ರಾವ್ ಅಲ್ವಾ? ಅಲ್ಲ ಮಿಸ್, ಐ ಆಮ್ ನಾಟ್ ಅಜಯ್ ರಾವ್. ಓಕೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಓ ಸಾರಿ ಸರ್, ಆದರೂ ಯು ಆರ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಡಬ್ಬ ನನ್ನ ಮಗ ಬಿದ್ದ. ಈ ರಚ್ಚು ಫೋನ್ ಮಾಡಲಾ? ಈಗಲೇ ಮಾಡೋದು ಬೇಡ, ಎಲ್ಲ ಮಾಡಿದ ಪ್ಲ್ಯಾನ್ ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾಡ್ತೀನಿ. ಈಗ ಸದ್ಯ ನನ್ನ ಮುಖನ ಜ್ಞಾಪಕ ಇಟ್ಕೊಂಡವನಲ್ಲ ಅಷ್ಟೇ ಸಾಕು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನನಗೆ. ಈಗ ಇನ್ನೊಂದು ಸಲ ಮಾತಾಡಿಸ್ಬೇಕು ಅಂದರೆ ಏನು ಮಾಡಬೇಕು? ಲೇ ಸೋನು, ಉಪಯೋಗಿಸೆ ತಲೆನಾ. ಇಷ್ಟೇ ಬಿಟ್ಟರೆ ಹೆಂಗೆ? ಆ ರಚ್ಚು ಎಂಥ ಕುಳನ ಹಿಡ್ಕೊಟ್ಟವಳೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನಿಸ್ತೈತೆ. ಆರಾಮಾಗಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೋದಲ್ವೇನೆ? ಏನು ಮಾಡಲಿ? ಒಳ್ಳೆ ಹುಡುಗಿ, ನನ್ನ ಅಜಯ್ ರಾವ್ ಅನ್ಕೊಬಿಟ್ಟಿದ್ದಾಳೆ. ನಾನು ಅಷ್ಟು ಚೆನ್ನಾಗಿದ್ದೀನಾ? ಒಂದೊಂದು ಹುಡುಗಿಯರ ಕಣ್ಗೆ ಒಂದೊಂದು ಥರ ಕಾಣಿಸ್ತೀನಿ ಅನಿಸುತ್ತೆ. ಸರ್ ಹಾಂ ಹೇಳಿ ಸರ್. ನಿಜವಾಗೂ ಒಂದು ಸೆಲ್ಫಿ ತೊಗೊಬಿಡ್ತೀನಿ ಸರ್. ಯಾಕಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಅಜಯ್ ರಾವ್ನೇ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಎಲ್ಲರೂ ಖುಷಿ ಪಡ್ತಾರೆ ಸರ್. ಪ್ರಾಮಿಸ್, ನೀವು ಸೇಮ್ ಅದೇ ಥರ ಇದ್ದೀರಾ ಸರ್. ಇಫ್ ಯು ಡೋಂಟ್ ಮೈಂಡ್, ನಾನು ಸೆಲ್ಫಿ ತೊಗೋಬೋದಾ? ಅಜಯ್ ರಾವ್ ಅಲ್ಲ ಅಂತ ಹೇಳಿದ್ರು ಸೆಲ್ಫಿ ಅಂತ ಕೇಳ್ತಾ ಇದ್ದೀರಲ್ವಾ ಸರ್? ನಿಜವಾಗೂ ನಿಮ್ಗೆ ಯಾರು ಈ ಥರ ಹೇಳೇ ಇಲ್ವಾ? ಪ್ರಾಮಿಸ್, ಯಾರು ನನಗೇನು ಇಲ್ವಲ್ಲ. ನಾನು ಅಜಯ್ ರಾವ್ ಅಂತ ಹೇಳ್ಬಿಟ್ಟು ಆ ಥರ ಇದೆಯಾ ಅಂತ ಹೇಳ್ಬಿಟ್ಟು ಯಾರು ನನಗೆ ಹೇಳೇ ಇಲ್ವಲ್ಲ. ನಿಮ್ಮ ಅಕ್ಕಪಕ್ಕ ಇರೋಲ್ಲ ಜಲಾಸ್ ಪೀಪಲ್ಸ್ ಅನಿಸುತ್ತೆ ಸರ್. ನಿಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ ಪಟ್ಕೊಳ್ಳೋರೇ ಜಾಸ್ತಿ ಅನಿಸುತ್ತೆ. ಏನು ಮಾಡೋಣ, ಆದರೆ ನಮಗಂತೂ ಹೊಟ್ಟೆ ಉರಿ ಇಲ್ಲಪ್ಪ. ಯಾರಾದರೂ ಚೆನ್ನಾಗಿದ್ರೆ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ ಹೇಳೋ ತನಕ ನಂಗೆ ಸಮಾಧಾನನೇ ಆಗಲ್ಲ ಸರ್. ನನಗೆ ನೀವು ಚೆನ್ನಾಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ, ನನಗೇನಾದ್ರೂ ಹುಡುಗ ಸಿಕ್ಕರೆ ನಿಮ್ಮಂಥ ಹುಡುಗನೇ ಸಿಗಬೇಕು ಸರ್. ನಿಮಗೆ ಮದುವೆ ಆಗಿದೆಯಾ ಸರ್ ನಿಮಗೆ? ಹೇ ನೋ, ಮದುವೆ ಏನೂ ಆಗಿಲ್ಲ. ಹೌದಾ ಸರ್? ನಿಜ ಸರ್. ಲವ್ವರ್ ಯಾರೂನು? ಹುಡುಗಿ ಇಷ್ಟೊಂದೆಲ್ಲ ಕೇಳ್ಕೊಂತಾಳೆ, ನೋಡೋಕ್ಕೂ ಸಖತ್ತಾಗವಳೆ. ಅದು ಹೆಂಗೆ ನಾನು ಲವ್ವರ್ ಅವಳೆ ಅಂತ ಅಂದ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಲ್ವಾ? ಆ ರೋಸು ಬಗ್ಗೆ ಮಾತಾಡೋದೇ ಬೇಡ. ಇವಳೇ ನಮ್ಮ ಮನೆ ಹತ್ರ ಬರ್ತಾಳ, ಬಿಡು ಪರವಾಗಿಲ್ಲ, ಬಂದರು ಏನಂತೆ, ತೊಂದರೆ ಇಲ್ಲ. ನೋ ಲವ್ವರ್ಗೆ ಬರಲ್ಲ. ಇಲ್ಲ, ನನಗೆ ಅಷ್ಟೊಂದು ಟೈಮೇ ಸಿಗಲ್ಲ. ಅದು ವರ್ಕು, ಪ್ರೆಸರು, ಅದು ಇದರಲ್ಲೇ ಇರ್ತೀನಿ ನಾನು. ಈ ಲವ್ ಮಾಡೋಕ್ಕೆಲ್ಲ ಟೈಮೇ ಸಿಗಲ್ಲ ಸರ್. ನಾನು ತುಂಬ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಅಲ್ವಾ ಸರ್ ನಿಮ್ಮನ್ನ? ಬಟ್ ಏನು ಸರ್ ಮಾಡೋಣ, ನಿಮ್ಮನ್ನು ನೋಡ್ತಾ ಇರಬೇಕು ಅಂತಲೇ ಅನಿಸುತ್ತೆ ಅಲ್ವಾ ಸರ್? ಐ ಆಮ್ ಸಾರಿ ಸರ್, ನಾನು ನಿಮಗೆ ತುಂಬ ಡಿಸ್ಟರ್ಬ್ ಮಾಡಿದೆ ಅಂತ ಅನಿಸುತ್ತೆ ಸರ್. ಹೇ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನು ತೊಂದರೆ ಇಲ್ಲ. ನನಗೂ ಆ್ಯಕ್ಚುಲಿ ಅರ್ಜೆಂಟ್ ಕೆಲಸ ಏನೂ ಇಲ್ಲ, ಏನು ತೊಂದರೆ ಇಲ್ಲ ಬಿಡು ಸರ್. ನಿಮ್ಗೇನು ಬೇಜಾರಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ಸರ್ ನೀವು ನಮಗೆ? ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾನು ಅವಾಗವಾಗ ಸರ್ ಜಾಸ್ತಿ ಡಿಸ್ಟರ್ಬ್ ಅಂತೂ ಮಾಡಲ್ಲ ಸರ್. ಒಂದ್ಸಲ ಹಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಷ್ಟೇ ಸರ್ ಕಳಿಸೋದು. ಓಕೆ ನೋ ಪ್ರಾಬ್ಲಮ್, ತಗೊಳ್ಳಿ ನಂಬರ್ನ. ಅದರಲ್ಲೇನಿದೆ. ಓ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಂಬರ್ ಕೊಡ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ನಿಮ್ಮ ನಂಬರ್ ತೊಗೊಂಡು ಸರ್ ಜಾಸ್ತಿ ಏನು ಡಿಸ್ಟರ್ಬ್ ಮಾಡಲ್ಲ ಸರ್. ಓನ್ಲಿ ಮೆಸೇಜ್ ಅಷ್ಟೇ ಸರ್. ಓಕೆನಾ? ಓಕೆ ನೋ ಪ್ರಾಬ್ಲಮ್, ತಗೊಳ್ಳಿ ನಂಬರ್ ಕೊಡ್ತೀನಿ. ಹೆಂಗೆ ನಾವು